ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಇವತ್ತು ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಪಾಲ್ಗೆ ಬಹಳ ದೊಡ್ಡ ದಿನ, ಬಿಗ್ ಡೇ. ದಾಸನಿಗೆ ಜೈಲೋ ಬೇಲೋ, ಫುಲ್ ಟೆನ್ಷನ್ ನಲ್ಲಿದ್ದಾರೆ ದರ್ಶನ್. ಇನ್ನು 90 ನಿಮಿಷಗಳಲ್ಲಿ ದರ್ಶನ್ ಭವಿಷ್ಯ ನಿರ್ಧಾರ ಆಗುತ್ತೆ. ಜಸ್ಟ್ 90 ಮಿನಿಟ್ಸ್. ಮಧ್ಯಾಹ್ನ 2:30ಕ್ಕೆ ಬೇಲ್ ಅರ್ಜಿ ಆದೇಶ ಪ್ರಕಟಗೊಳ್ಳುತ್ತೆ. ಈ ಪ್ರಕರಣದ ಎರಡನೇ ಆರೋಪಿ ದರ್ಶನ್ಗೆ ಹೈ ಟೆನ್ಷನ್ ಶುರುವಾಗಿದೆ. ಏನಾಗುತ್ತಪ್ಪ ತೀರ್ಪು, ಹೆಂಗೋ ಹಂಗೋ ಹಿಂಗೋ ಮಾಡ್ಕೊಂಡು ಮಧ್ಯಂತರ ಜಾಮೀನು ಪಡ್ಕೊಂಡು ಇಲ್ಲೊಂದಷ್ಟು ನೌಟಂಕಿ ಆಟಗಳನ್ನ ಆಡ್ಕೊಂಡಿದ್ದೀನಿ, ಮತ್ತೆಲ್ಲಿ ನಮ್ಮನ್ನ ಜೈಲಿಗೆ ಕಳಿಸ್ಬಿಡ್ತಾರೋ ಅನ್ನೋ ಟೆನ್ಷನ್ ನಲ್ಲಿ ದರ್ಶನ್ ಇದ್ದಾರೆ. ಸರ್ಜರಿ ಅನ್ನೋ ನೆಪ ಹೇಳಿ ಸರ್ಜರಿನೂ ಮಾಡಿಸ್ಕೊಳ್ಳದೆ, ಏನೂ ಮಾಡಿಸ್ಕೊಳ್ಳದೆ ನಾನಿಲ್ಲಿ ಆರಾಮಾಗಿ ಬೆಂಗೋ ಇದ್ದೀನಿ ಹಾಸ್ಪಿಟ್ಲಲ್ಲಿ, ಮತ್ತೆ ಅಲ್ಲಿ ನನ್ನ ಜೈಲಿಗೆ ಹಾಕ್ಬಿಡ್ತಾರೋ ಅನ್ನೋ ಟೆನ್ಷನ್ ಅಲ್ಲಿ ದರ್ಶನ್ ಇದ್ದಾರೆ. ಇವತ್ತು ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಪಾಲ್ಗೆ ಇದು ಬಹಳ ದೊಡ್ಡ ದಿನ. ಇದು ಮಧ್ಯಾಹ್ನ 2:30ಕ್ಕೆ ಬೇಲ್ ಅರ್ಜಿ ಆದೇಶ ಪ್ರಕಟ ಆಗುತ್ತೆ. ಪವರ್ ಟಿವಿಯಲ್ಲಿ ಕಂಪ್ಲೀಟ್ ಪಿನ್ ಅಪ್ಡೇಟ್ಸ್ ಅನ್ನ ಫಟಾಫಟ್ ಅಂತ ನೀಡ್ತಾ ಹೋಗ್ತೀವಿ. ಬೆನ್ನು ನೋವಿನಿಂದ ನಟ ದರ್ಶನ್ ಬಳಲ್ತಾ ಇದ್ದಾರೆ. ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ಇನ್ನು ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದವನ್ನ ಮಂಡಿಸಿದ್ರು. ಅದಕ್ಕೆ ತಕ್ಕಂತೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಕೂಡ ಪ್ರಬಲ ಪ್ರತಿವಾದವನ್ನ ಮಂಡಿಸಿದ್ರು. ಸುದೀರ್ಘ ವಾದ ಪ್ರತಿವಾದವನ್ನ ನ್ಯಾಯಾಧೀಶರು ಕೂಡ ಆಲಿಸಿದ್ರು. ಇವತ್ತು ಬೇಲ್ ಕುರಿತ ಆದೇಶವನ್ನ ಕೋರ್ಟ್ ಪ್ರಕಟಿಸಲಿದೆ. ಇವತ್ತು ತೀರ್ಪು ಏನಾಗುತ್ತೆ ಅನ್ನೋದೇ ಬಹಳ ಕುತೂಹಲ. ದರ್ಶನ್ ಪರವಾಗಿ ಸಿ.ವಿ. ನಾಗೇಶ್ ವಾದ ಮಂಡಿಸಿದ್ರು. ಸಿಕ್ಕಾಪಟ್ಟೆ ಬೆನ್ನೋವಿದೆ ಅವ್ರಿಗೆ, ಇವತ್ತೇ ನಾಳೆ ಸರ್ಜರಿ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಪ್ಯಾರಾಲಿಸಿಸ್ ಆಗ್ಬಿಡುತ್ತೆ, ಇಲ್ಲ ಸ್ಟ್ರೋಕ್ ಆಗ್ಬಿಡುತ್ತೆ ಅವ್ರಿಗೆ ಅಂತ. ಆದ್ರೆ ಇಲ್ಲಿವರೆಗೂ ಕೂಡ ಅವರ BP ಕಂಟ್ರೋಲ್ಗೆ ಬಂದಿಲ್ವಂತೆ. 6 ವಾರಗಳ ಕಳೆದು ಕೂಡ ದರ್ಶನ್ BP ಕಂಟ್ರೋಲ್ಗೆ ಬಂದಿಲ್ಲ, ಶಸ್ತ್ರಚಿಕಿತ್ಸೆ ಆಗಿಲ್ಲ, ಹಾಸ್ಪಿಟಲ್ ಅಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಅಪ್ಡೇಟ್ ಸಿಗ್ತಾ ಇಲ್ಲ. ಸಿ.ವಿ. ನಾಗೇಶ್ ವಾದ ಮಂಡಿಸಿದ್ರು. ದರ್ಶನ್ ಇದರಲ್ಲಿ ಬಹಳ ಇನ್ನೋಸೆಂಟು, ದರ್ಶನ್ ಏನು ಗೊತ್ತೇ ಇಲ್ಲ ಅಂತ ಹೇಳಿ. ಅದಕ್ಕೆ ತಕ್ಕಂತ ಪ್ರಬಲವಾದ ಪ್ರತಿವಾದವನ್ನ ಕೂಡ ಎಸ್ಪಿಪಿ ಮಂಡಿಸಿದ್ರು. ದರ್ಶನ್ ಸೇರಿದಂತೆ 7 ಆರೋಪಿಗಳ ಬೇಲ್ ಭವಿಷ್ಯ ಕೆಲವು ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ. A1 ಪವಿತ್ರ ಗೌಡ, ದರ್ಶನ್ನ ಮ್ಯಾನೇಜರ್ ನಾಗರಾಜ್, ದರ್ಶನ್ ಕಾರ್ ಡ್ರೈವರ್ ಎಂ ಲಕ್ಷ್ಮಣ್, ದರ್ಶನ್ನ ಆಪ್ತರಾದಂತಹ ಅನುಕುಮಾರ್, ಪ್ರದೋಷ್, ಜಗದೀಶ್ ಇವರೆಲ್ಲರ ಜಾಮೀನು ಅರ್ಜಿಗಳ ಭವಿಷ್ಯ ಇವತ್ತೇ ಪ್ರಕಟ ಆಗುತ್ತೆ. ಡಿಸೆಂಬರ್ 9ರಂದು ಅರ್ಜಿ ವಿಚಾರಣೆಯನ್ನ ಪೂರ್ಣಗೊಳಿಸಿದ್ರು ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರು. ಇವತ್ತು ಮಧ್ಯಾಹ್ನ 2:30ಕ್ಕೆ ತೀರ್ಪನ್ನ ಹೈಕೋರ್ಟ್ ಪ್ರಕಟಿಸಲಿದೆ. ಬಹಳ ಕುತೂಹಲಕಾರಿಯಾಗಿದೆ, ಏನಾಗುತ್ತೆ ಜೈಲೋ ಬೇಲೋ ಅಂತ. ಈಗ ಮಧ್ಯಂತರ ಜಾಮೀನಿನ ರಿಲೀಫಿನ ಜೊತೆಗೆ ರೆಗ್ಯುಲರ್ ಬೇಲ್ ಕೂಡ ಸಿಗುತ್ತಾ ಅಥವಾ ವಾಪಸ್ ಜೈಲಿಗೆ ಹೋಗ್ಬೇಕಾಗತ್ತಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಧ್ಯಾಹ್ನ 2:30ಕ್ಕೆ ಗೊತ್ತಾಗತ್ತೆ. ದರ್ಶನ್ ಪಾಲ್ಗೆ ಇವತ್ತು ಬಹಳ ದೊಡ್ಡ ದಿನ, ಹೈ ಟೆನ್ಷನ್ ನಲ್ಲಿದ್ದಾರೆ. ಏನಾಗುತ್ತೋ ಏನೋ ಅಂತ. ವಿಜಯಲಕ್ಷ್ಮಿ ಅವರು ಕೂಡ ಬಹಳಷ್ಟು ದೇವಸ್ಥಾನಗಳಿಗೆ ಸುತ್ತಾ ಇದ್ರು, ಹೇಗಾದ್ರೂ ಮಾಡಿ ದರ್ಶನನ್ನ ಹೊರಗಿಂದ ಕರ್ಕೊಂಡು ಬರಬೇಕು ಒಳಗೆ ಜೈಲಿಂದ ಅಂತ. ಸೊ ಅದರಲ್ಲಿ ಮಧ್ಯಂತರ ಜಾಮೀನನ್ನ ಪಡ್ಕೊಂಡು ಹೊರಗಡೆ ಬಂದಿದ್ದಾರೆ. ಜೂನ್ 11ನೇ ತಾರೀಕು ಬೆಳಗ್ಗೆ ಮೈಸೂರಿನಲ್ಲಿ ದರ್ಶನನ್ನ ಬಂಧಿಸಿದ್ರು ಪೊಲೀಸರು. ರಾತ್ರಿಯೇ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಅಂತ್ಯಕ್ರಿಯೆ ಕೂಡ ಆಗುತ್ತೆ ಜೂನ್ 11ಕ್ಕೆ. ಜೂನ್ 12ನೇ ತಾರೀಕು ಶೆಡ್ಗೆ ಕರ್ಕೊಂಡು ಹೋಗಿ ದರ್ಶನ್ ಹಾಗೂ ಪವಿತ್ರ ಅವರಿಂದ ಸ್ಥಳ ಮಹಜರನ್ನ ಕೂಡ ಮಾಡಲಾಗಿತ್ತು. ಈ ಕೇಡಿ ಗ್ಯಾಂಗ್ಗೆ ಈಗ ಜೈಲೋ ಬೇಲೋ ಅನ್ನೋದು ಬಹಳ ಸ್ಪಷ್ಟವಾಗಿ ಇವತ್ತು ಮಧ್ಯಾಹ್ನ 2:30ಕ್ಕೆ ಗೊತ್ತಾಗುತ್ತೆ.